ಮಳೆಗಾಲದಲ್ಲಿ ತೊಯ್ದ ಬೆಂಗಳೂರಿಗೆ ಕಾವ್ಯ ಹಬ್ಬದ ಮುಸಲಧಾರೆ. ಸಂಭ್ರಮ ಸಡಗರ ಸುರಿಯುವ 2 ದಿನಗಳನ್ನು ಪದ್ಯಕಾಲದಲ್ಲಿ ಸವಿಯೋಣ. ಗಾರ್ಮೆಂಟ್ದು ವಸ್ತ್ರದ ಒಂದು ಮಳಿಗೆಯನ್ನು ಓಪನ್ ಮಾಡ್ಬೋದು, ಈಟರಿ ಓಪನ್ ಮಾಡ್ಬೋದು, ಫುಡ್ ಸ್ಟಾಲ್ ನಡೆಸ್ಬೋದು, ಏನೇನೋ ಮೇಳಗಳು ಮಾಡ್ಬೋದು. ಆದರೆ ಪೋಯಿಟ್ರಿ ಮೇಳ ಅಂದರೆ ಏನು ಸಿಗ್ಬೋದು ಅದರಿಂದ? ಈಗಿನ ಮಾರುಕಟ್ಟೆಯ ಜಗತ್ತಿನಲ್ಲಿ ಪದ್ಯ ಅಂದರೆ ಏನು ಅನ್ನುವಂಥ ಒಂದು ಕಾಲ ನಿರ್ಮಾಣ ಆಗ್ತಾ ಇರೋವನ್ನ, ಪದ್ಯದ ಜಗತ್ತಿನಲ್ಲಿ ಕಳೆದು ಹೋಗುವಂಥ ಸುಖವನ್ನು ಕೊಟ್ಟವರು ಸುಬೋಧವರು ಕಳೆದ 7 ವರ್ಷಗಳಿಂದ ಅವರ ಪಾಡಿಗೆ ಅವರು ಹೇಗೆ ಅದೇ ಹೂವು ಅರಳುತ್ತೋ, ಗಾಳಿ ಅದ್ರ ಪಾಡಿಗೆ ಅದು ಬೀಸುತ್ತೋ, ಮಳೆ ಅದೇ ಸುರಿಯುತ್ತೋ, ಆ ಥರ ಪೋಯಿಟ್ರಿ ಫೆಸ್ಟಿವಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಈ ಜರ್ನಿ ಹೇಗಿದೆ ಅಂತ ಕೇಳೋಣ. ನಮಸ್ಕಾರ ಸುಬೋಧವರೇ. ನಮಸ್ಕಾರ ಮೇಡಮ್. ಈ 7 ವರ್ಷದ ಕಾವ್ಯದ ಹಬ್ಬ, ಕಾವ್ಯಗಳ ಜೊತೆಲೇ ನೀವು ಸಾಕ್ಕೊಂಡು ಬಂದಿದ್ದೀರಾ, ಹೇಗಿತ್ತು? ಭಾಳ ಚೆನ್ನಾಗಿತ್ತು ಮೇಡಮ್. ಒಂದು 12 ವರ್ಷ ಮುಂಚೆ ನಾನು IT ಜಾಬ್ ಬಿಟ್ಬಿಟ್ಟು ಆಟಗಲಾಟ ಅಂತ ಒಂದು ಬುಕ್ ಶಾಪು ಸ್ಟಾರ್ಟ್ ಮಾಡಿದ್ಯಾ ಇಲ್ಲಿ ಬೆಂಗಳೂರಿನಲ್ಲಿ. ಆ ರೀತಿಯಲ್ಲಿ ಲಿಟ್ರೇಚರ್ ಫೆಸ್ಟಿವಲ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲ ಪರಿಚಯ ಆಯಿತು. ಬಟ್ ಪೋಯೆಟ್ರಿ, ಕವನ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್. ಅದು ಇಲ್ಲಿ ಹೋಗುತ್ತೆ. ಕರೆಕ್ಟ್. ಸೊ ನನ್ಗೆ ಕೂಡ ಚೈಲ್ಡ್ಹುಡ್ಡಿಂದ ಏನೋ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಪೋಯೆಟ್ರಿ ಅಂತ ಏನೂ ಇಲ್ಲ. ಏನಂದರೆ ನಮ್ಮ ಸ್ಕೂಲ್ಗಳಲ್ಲಿ ಪೋಯೆಟ್ರಿ ಟೀಚರ್ಸ್ ಎಲ್ಲ ಪೋಯೆಟ್ರಿ ಮೇಲೆ ಒಂದು ಹೇಟ್ರೆಡೇ ಬಂದುಬಿಡತ್ತೆ. ಅವರು ಯಾವ ರೀತಿನಲ್ಲಿ ಟೀಚಿಂಗ್ ಅವರು ಮಾಡ್ತಾರೆ ಅದು ಹೇಟೇ ಬಂದುಬಿಡತ್ತೆ. ಬಟ್ ಈ ಫೀಲ್ಡ್ನಲ್ಲಿ ಆಟಗಲಾಟ ಥರ ಒಂದು ಬುಕ್ ಶಾಪ್ ಫೀಲ್ಡ್ನಲ್ಲಿ ಬಂದ ಮೇಲೆ ಎಷ್ಟೊಂದೋ ಪೋಯೆಟ್ಸ್ ನಮ್ಮ ಬುಕ್ ಶಾಪ್ಗೆ ಬಂದು ಅವ್ರದ್ದು ಪದ್ಯಗಳ ಓದೋದು, ನಾಟ್ ಜಸ್ಟ್ ರೈಟಿಂಗ್ ಬಟ್ ಅವ್ರು ಓದೋದು, ಇದು ನಮ್ಮ ಕಿವಿಯಿಂದ ಅದು ಸ್ಟ್ರೈಟ್ ನಮ್ಮದು ಹೃದಯಕ್ಕೆ ಅದು ರೀಚ್ ಆಗುತ್ತದಲ್ಲ. ಅದರಿಂದ ಈ ಪೋಯೆಟ್ರಿ ಮೇಲೆ ಒಂದು ಸ್ಪೆಷಲ್ ಪ್ರೀತಿ ಬಂತು ನಮಗೆ. ಸೊ 2016ನಲ್ಲಿ ಫಸ್ಟ್ ಟೈಮ್ ಇದೊಂದು ಪ್ರಯತ್ನ ಥರ ವಿ ಟ್ರೈಡ್ ಇಟ್. ಆ ಫಸ್ಟ್ ಇಯರ್ 4,000-5,000 ಜನ 2 ದಿವಸಗೆ ಆಡಿಯನ್ಸು ದೇ ಕೇಮ್. ಅದರಿಂದ ನಮಗೆ ಏನು ಕಾನ್ಫಿಡೆನ್ಸ್ ಬಂತಂದರೆ, ಬೆಂಗಳೂರಿನಲ್ಲಿ ಈ ಥರ ಪೋಯೆಟ್ರಿ ಕವನಗಳಿಗೆ ಸಪೋರ್ಟ್ ಇದೆ, ಪಬ್ಲಿಕ್ಗೆ ಪೋಯೆಟ್ರಿ ಮೇಲೆ ಪ್ರೀತಿ ಇದೆ, ಆ್ಯಂಡ್ ಬೆಂಗಳೂರು ಮಲ್ಟಿಕಲ್ಚರಲ್ ಸೊಸೈಟಿ. ಸೊ ಈ ಥರ ಎಷ್ಟೊಂದೋ ಭಾಷೆಗಳನ್ನಲ್ಲೂ ನಾವು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಇವಾಗ ಶುಭಾ ಮುದ್ಗಲ್ಜಿ ಅವರ ಇದಿಟ್ಕೊಂಡಿದ್ದೀರಾ, ಆಮೇಲೆ ನಮ್ಮ ಶಿಲ್ಪ ಹಾಡ್ತಾ ಇದ್ದಾರೆ, ಮುಡುಬಿ ಬರ್ತಾ ಇದ್ದಾರೆ. ಈ ಥರ ಅಲ್ಲದೆ ಬೇರೆ ಇನ್ಯಾವುದಾದ್ರೂ ಹೊಸದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಏನಾದರೂ ಇದೆಯಾ ಮುಂದಿನ ಫೆಸ್ಟಿವಲ್ಗೆ? ಮೇಡಮ್, ಎವ್ರಿ ಇಯರು ಈ ಫೆಸ್ಟಿವಲಿಂದ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ನೆಕ್ಸ್ಟ್ ಇಯರ್ ಏನು ಮಾಡಬೇಕಂತ ಇದರಿಂದ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಏನಂದರೆ ದ ಪೀಪಲ್ ಹೂ ಕಮ್, ದ ಟ್ಯಾಲೆಂಟ್ಸ್, ಅವರು ಯಾವ ಥರ ಮಾಡ್ತಾರೆ. ಮತ್ತು ನಮ್ಮ ಪ್ರತಿಭಾ ಮೇಡಮ್ ಥರ ನಮ್ಮ ಫ್ರೆಂಡ್ಸ್ ಆಫ್ ಅವರ್ ಫೆಸ್ಟಿವಲ್ ಎಷ್ಟೊಂದೋ ಐಡಿಯಾಸು ಕೊಡ್ತಾರೆ. ಸೊ ಅದರ ಬಗ್ಗೆ ಎವ್ರಿ ಇಯರ್ ವಿ ಆರ್ ಏಬಲ್ ಟು, ಏನಂದರೆ ಅವರ್ ಪೋಯೆಟ್ರಿ ಫ್ಯಾಮಿಲಿ ಜಾಸ್ತಿ ಆಗ್ತಾ ಇರುತ್ತೆ ವಿತ್ ಎವ್ರಿ ಇಯರ್. ಸೊ ಇನ್ಪುಟ್ಸ್, ಐಡಿಯಾಸ್ ಎಲ್ಲ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಿಂದ ಬಂದುಬಿಡುತ್ತೆ. ಸೊ ಅದರ ಬಗ್ಗೆನೇ ಎವ್ರಿ ಇಯರ್ ನಾವು ಹೊಸ ಥರನೂ ಪ್ರಯತ್ನ ಮಾಡ್ತೀವಿ. From the poetic influence of Bollywood cinema, we now move down south to our next session, Southern Bells, featuring poets Ramesh Karthik Nayak, Shyam Sudhakar, T. Sumati and Arati H.N., who will take us on a journey with verses from Tamil, Malayalam, Telugu and Kannada poetry. We will start with Tamilachi Tangapandyan, and I would love to hear her reading. And a very good afternoon to all of you all who have gathered here for this wonderful poetry festival.
Well, when the name Madurai sounds a bell in all your minds, because Madurai is the place for 3 Sangams. We have a written scripture dating back to 2,500 years ago. Marupakam, that's the other side of the moon. The poem talks about the moon. இன்று வரை உலகில் அதிக முறை மொழிபெயர்க்கப்பட்ட ஒரே கவிதை நிலவு மட்டுமே. இன்று வரை உலகில் அதிக முறை மொழிபெயர்க்கப்பட்ட ஒரே கவிதை நிலவு மட்டுமே. வெண்குஷ்ட திட்டை போன்று ஒரு அகதிக்கும் வெள்ளி பால் கிண்ணம் போல் சொந்த நாட்டில் சுகிப்பவனுக்கும் தோன்றுகின்ற இந்த நிலவு ஒரு ஆக்கிரமிப்பாளனுக்கு அமுது. ஒரு ஆக்கிரமிப்பாளனுக்கு அமுது. ஆக்கிரமிக்கப்படுபவனுக்கு ஆலகாலம். ஆக்கிரமிக்கப்படுபவனுக்கு ஆலகாலம். எனது தென்னங்கீற்றுக்களின் ஊடாக கசிந்து ஒழுகுவது அவர்கள் அத்தனை பேருக்குமான ஒரே நிலவுதான். எனது தென்னங்கீற்றுக்களின் ஊடாக கசிந்து ஒழுகுவது அவர்கள் அத்தனை பேருக்குமான ஒரே நிலவுதான். பசி தீர்ந்த அடிவயிற்றில் என் நிலத்தில் என் கூரையின் மேல் எனக்குள் காமம் கிளர்த்தும் இந்த நிலவு, என் நிலத்தில் என் கூரையின் மேல் எனக்குள் காமம் கிளர்த்தும் இந்நிலவு பூகம்பம் தீர்த்த நிலம் ஒன்றில் அவமானப்படுத்தப்பட்ட வேசியின் அறியப்படாத துயரமாயிருக்கலாம். பூகம்பம் தீர்த்த நிலம் ஒன்றில் அவமானப்படுத்தப்பட்ட வேசியின் அறியப்படாத துயரமாயிருக்கலாம். அவரவர் கையளவும் வானமளவும் சுருக்கி விரிக்கப்படும் அந்நிலவோ, அவரவர் கையளவும் வானமளவும் சுருக்கி விரிக்கப்படும் அந்நிலவோ அம்மாவாசை அன்று கூட தன்னை பற்றிய கவிதை ஒன்று எழுதப்படலாம் எனும் அச்சத்தில், அம்மாவாசை அன்று கூட தன்னை பற்றிய ஒரு கவிதை எழுதப்படலாம் எனும் அச்சத்தில். Our next poet is Ramesh Karthik Nayak. And I think he's so happy now because his book has come out recently, his English collection through Red River. Yeah. Actually, primarily, I'm a Telugu poet and also managing to write in English, though I'm not much thorough with the language. First, I write in Telugu, and if I feel this poem is good or else this poem should get translated, then I try to translate it and ask friends to edit it. And most of the people, when they have heard the news that my poetry collection Chakmak was coming out, the title of the poem is Illu. గోడల నుండి ప్రతిరోజు పొరలు పొరలుగా తెల్లని కాగితాలు ఊడి పడుతుంటాయి. గోడలకు అంటిపెట్టుకొని ఉన్న కాగితాల కంచెల లోపల ఎండిన మాంసాన్ని పొడి కొట్టినట్లు ఎర్రమట్టి, ఆ మట్టిని పులుముకున్న పురాతన ఇటుకలు. సమస్త ప్రపంచం శూన్యానికి పాదాక్రాంతమైన వేళ ఇల్లు మౌన తీరానికి అవతల చేరుకుంటుంది. మనం చూడని వినని మన పూర్వీకుల తాలూకు కథలను విముక్తి కలిగిస్తుంది. అడవుల జ్ఞాపకాలను నింపుకున్న పొలుసుల్లాంటి పెంకుల కౌగిట్లోంచి పిచ్చి మొక్కలు సమాధి నిద్రను రాల్చుకుని భూమిపైకి ఆకాశాన్ని పడకుండా ఆపడానికి శతవిధాలా ప్రయత్నిస్తాయి. ఋతువుల నలతను స్వీకరించి మౌనంగా వేలాడే దూలాల్లో ప్రయాణాన్ని కొనసాగించే చదలు ప్రేమ ఖైదులై స్వీయాన్వేషణ చేస్తుంటాయి. పెంకుల మధ్య నుండి ఎర్రమట్టి భూమిలో విత్తనాల అన్వేషణ కోసం వర్షిస్తుంటుంది. గోడలోని కొయ్యకు తగిలించిన బట్టల్లో రంగులను చూసి ఇంద్రధనస్సును మా వాళ్ళు దొంగలించారనుకునేరు. అవి ప్రకృతికి ప్రతిరూపంగా తయారు చేసుకున్నవి. ఇంకో గోడకు తగిలించిన జింక కొమ్ములను చూసి, పులి ఏలుగుబంటి చర్మాలను చూసి మా వాళ్ళు కరుడుగట్టిన వేటగాళ్ళు అనుకునేరు. అవన్నీ కొన్ని తరాల కిందటి శకలాలు. వాటి నిండా జ్ఞాపకాలున్నాయి. ఆ జ్ఞాపకాలని ఇల్లుగా చేసుకొని కొన్ని కీటకాలు ఆశ్రయం పొందుతున్నాయి. కానీ వాటి వెనక మీరనుకునే హింస ఏమాత్రం లేదు. ఇంట్లో మీకు కొడవళ్ళు, గొడ్డళ్ళు, కత్తులు కనిపించవచ్చు. అవన్నీ మీకు హాని కల్పించేవి కావు. ఆ వస్తువులకు ఆకలి వేసినప్పుడు వాటి ఆకలికి మా వాళ్ళు రక్త తర్పణం చేస్తుంటారు. ఆ రక్తధార మీకు ఎవరికీ చెందినది కాదు. ఇంటి నిండా పిల్లి పిల్లలు ఎలుకలతో ఆడుకుంటుంటాయి. మాకు యుద్ధాల్లాంటివేమీ తెలియదు. మా మంచం కాళ్లకు దగ్గర
నెమలికలు గుత్తులుగా కట్టి నిల్చోబెట్టుంటాయి. అవి భూమి స్పర్శకి చలించి తన్మయత్వంలో రాలిపడినవి. ఆ ఈకల కళ్ళల్లోకి చూస్తే చరిత్ర మీకే అర్థమవుతుంది. ఇంటి కిటికీల దగ్గర ఖాళీగుడ్లు తగిలించుంటాయి. వాటిని మీరు పుట్టగొడుగులు అనుకునేరు. బల్లుల సంచారాన్ని అదుపు చేయడానికి పెట్టినవి. ఇంటి తలుపుల దగ్గర కుడివైపున పైన పులియాగన్ను తగిలించి ఉంటుంది. చూడ్డానికి అది మీకు వింతగానే ఉండొచ్చు. ఆ బట్టలో గుండ్రటి చతురస్ర అద్దాలు, 100 పూసలు, గవ్వలు ఉంటాయి. వాటిని చూసి చేతబడి పరికరం అనుకునేరు. ఇంట్లోకి గత్తర్ రాకుండా కాపలా పెట్టారు దాన్ని. ఇలా ఇంట్లో అడుగు అడుగుకొక చరిత్ర ఉంది. చరిత్రకొక భాష ఉంది. మా ఇల్లు ఒక మ్యూజియం. శకలాలుగా ఉన్న వస్తువుల పైన దుమ్ములా కథలు ఊరుతూ ఉంటాయి. ఇంట్లో వారెవరో ఒకరు ఆ కథలను గాలికి ఆహారంగా వేస్తుంటారు. మా ఇల్లు గడిచిపోయిన కాలపు ఓ శ్వేతధూళి స్వప్నం. Yeah, thank you so much. And now we have Arati here. And when I asked Arati for her English poems to show her, and she said no, she hasn't translated anything. So, which showcases, which shows obviously who her audience are and how well she's connected with her own language and her own space. So, can you talk about your language and how you are deeply connected to? Good afternoon, everyone, and it's a pleasure to be here with 4 southern language poets. We are all here. The Dravidian language is what we call, and the Thai Beru in Kannada. The main root is of course one, and we have branched out into different languages. And Kannada, as you all know, it's about 2,500-year-old language. And I belong to the modern era, and with a strong feminine bent of mind, I've been writing from past almost 30 years. And as Shyam told me that I find it difficult to translate to English because I have limitations with that language. And most of the poetry, as Sumati rightly pointed out, half the poem is dead when it is translated to English, because the each word, correct, it is different, and each word in different context sounds different in different languages in India. So that's the reason I have not translated from Kannada to English. This poem is about boyfriend ಬಾಡಿಗೆಗೆ ಸಿಗುತ್ತಾರೆ. Boyfriends available on rent. ಕ್ಯಾಂಡಿ ಕ್ರಷ್ ಆಟದಂತೆ ಹೊಸ ಆ್ಯಪ್. ಬಾಯ್ಫ್ರೆಂಡ್ ಬಾಡಿಗೆಗೆ ಸಿಗುತ್ತಾರೆ. ಅದಕ್ಕೆ ನನಗೀಗ ಅರ್ಜೆಂಟಾಗಿ ಬಾಯ್ಫ್ರೆಂಡ್ ಬೇಕಾಗಿದೆ. ಇಂಥ ಜಾತಿ ಗೋತ್ರ, ಇಷ್ಟು ವರಮಾನ ಸೂತ್ರ, ಇವೆಲ್ಲ ಹಸೆಮಣೆಗೆ ಮಾತ್ರ. ಇದು ಬಾಯ್ಫ್ರೆಂಡ್ ಜಮಾನ. ಬಿಂಕ ಬಿಗುಮಾನ ಬೇಡ. ಸ್ಟಾಕ್ ಮುಗಿಯೋ ಮೊದಲೇ ಬೇಗ ಆರ್ಡರ್ ಮಾಡಿಬಿಡಿ. ಥೇಟ್ ನಿಮ್ಮ ಅಳತೆಯ ಬ್ರಾ ಆನ್ಲೈನ್ನಲ್ಲಿ ಸಿಕ್ಕಷ್ಟೇ ಸುಲಭ. ಖರ್ಚು ಕಡಿಮೆ, ಡಿಸ್ಕೌಂಟು ಇದೆ. ಬಾಳಿಕೆ ತಾಳಿಕೆ ಬಳಕೆಗೆ ತಕ್ಕಂತೆ. ಗೋರಂಟಿ ಅಷ್ಟೇ ಗ್ಯಾರಂಟಿ, ನೋ ವಾರಂಟಿ. ಆಂಟಿಯರಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಯಾವ ದೇಶದ ರಮಣನೋ, ಮೋಸ ಅರಿಯದವನು, ದ್ವೇಷ ಸಾಧಿಸುವವನು, ಮಲ್ಲಿಗೆ ಮುಡಿಸುವವನು, ಹಿಂಡಿ ಹೊಸಕುವವನು, ಕದ್ದು ನೋಡುವವನು, ಖುದ್ದು ಕಂಪಿಸುವವನು, ಕರಗಿ ಮರುಗುವವನು, ಎರಗಿ ಸಿಡಿಯುವವನು. ನೋ ನೋ ನೋ. ಅಯ್ಯೋ ಸರಿ ಹೋಗ್ಲಿಲ್ವಾ, ಬದಲಾಯಿಸಿಬಿಡಿ. ಥರಾವರಿ ಎಕ್ಸ್ಚೇಂಜ್ ಆಫರ್, ಜೊತೆಗೆ ಟ್ರಯಲ್ ಫ್ರೀ ಕಣ್ರಿ. ಅವರು ಬಿಟ್ಟು ಇವರು ಬಿಟ್ಟು ಅವರ್ಯಾರು ಇವರ್ಯಾರು. ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ತನುವ ಸಂತೈಸಿಕೊಳ್ಳುವ ಬಗ್ಗೆ ದಯವಿಟ್ಟು ತಿಳಿಸಿ ಹೇಳಿ. ತಿರುಗಣೆಗೆ ಸಿಕ್ಕವಳು, ವರ್ಚುವಲ್ ಜಗತ್ತಿನ ಚಡಪಡಿಕೆ ಹೊದ್ದವಳು, ಆಫರ್ ಸುರಿಮಳೆಗೆ ತತ್ತರಿಸುತ್ತಿರುವವಳು,
ಆ ಅವಳು ಈ ಇವಳು ಪದ ಪದಗಳ ಅಂಗಿ ಕಳಚಿ, ಪದ ಪದಗಳ ಅಂಗಿ ಕಳಚಿ ಇರದವನ ಎದೆಗೊರಗಿ, ಉಗಿರ ತಾಗಿಸಿ ಉಸಿರ ಹೊದಿಸಿ. ಆಮೇಲೇನು? ಕಲಿಗಾಲ ಇದು. ಕಡು ಎಚ್ಚರಿಕೆಯಲ್ಲಿ ನಿಯಮದ ಪರದಿ ಮೀರದಂತೆ ಲಾಗೌಟ್ ಆಗಿ ಗಂಡ ಮಕ್ಕಳಿಗೆ ಊಟ ಬಡಿಸುತ್ತೇನೆ. ഭ്രാന്തനായ ദീപസ്തൂപം. The exact translation is the mad lighthouse, but when I rewrote it in English, it is called as howl. No, I take freedom usually when I rewrite it in English. It's not an exact translation. ഭ്രാന്തനായ ദീപസ്തൂപം. ഭ്രാന്തനായ ദീപസ്തൂപം രാത്രിയിൽ വളർന്നു നിൽക്കുന്നു. സമീപത്ത് ഒരു മിന്നാമിന്നിയെ പോലും അനുവദിക്കാതെ തുറസിൽ മേഘങ്ങളിലേക്ക് വിരിഞ്ഞു നിൽക്കുന്നു. പകൽ മുഴുവൻ വലിച്ചെടുത്ത് രാത്രിയിൽ സൂര്യന് എതിരെ കറങ്ങുന്നു. തോണികളെ വെറുതെ പരിശോധിക്കുന്നു. പായൽ കൊണ്ട് പുതച്ച ഒരു കൂറ്റൻ വൃദ്ധനായി ദീപസ്തൂപം സൂര്യന് താഴെ ഉറങ്ങുന്നു. രാത്രിയിൽ മണലിലൂടെ ഭ്രാന്ത് പിടിച്ച് അങ്ങുമിങ്ങും അലയുന്നു, ചീറിക്കരയുന്നു. വെളിച്ചം കാറ്റിനെതിരെ വീശുന്നു, കപ്പലുകളെ എതിർദിശയിലേക്ക് അയക്കുന്നു. തലയിൽ ഒരു ദീപസ്തൂപത്തിന് ഭ്രാന്ത് പിടിക്കുന്നു. അതിന്റെ നിലവിളി കേട്ട് നക്ഷത്രങ്ങളിൽ നിന്നും നീല വെളിച്ചം താഴേക്കിറ്റി കടലിൽ നീല ചിതറുന്നു. ഭ്രാന്തനായ ദീപസ്തൂപം ഒരു കൈകൊണ്ട് ചന്ദ്രനെയും മറുകൈ കൊണ്ട് സ്വന്തം നിഴലിനെയും കീഴ്പ്പെടുത്തുന്നു. വെളിച്ചം കുടഞ്ഞെറിഞ്ഞ് ആർത്ത് നിലവിളിച്ച് തലയിൽ ഒരു ദീപസ്തൂപത്തിന് ഭ്രാന്ത് പിടിക്കുന്നു. രാത്രിയുടെ സിരയിൽ ഭ്രാന്ത് നിറച്ച് ഒരു മുഴുവൃദ്ധൻ കടലിനു മുകളിലൂടെ വെളിച്ചത്തിന്റെ കൂറ്റൻ ചിറകുകൾ ആഞ്ഞടിച്ച് പറക്കുന്നു. ಅಕ್ಷರಮಾಲೆಯಷ್ಟೇ ಸಾಲದು, ಪದ ಪದಗಳ ನಡುವಿನ ಮೌನ ಅರಿಯಲು ಮಕ್ಕಳಿಗೂ ಕಾವ್ಯ ಹಬ್ಬದಲ್ಲಿತ್ತು ಅಕ್ಷರಮೇಳ. Now my new thing is I'll wear a helmet and go for a walk. I would tell the cat that I talk 24/7. So if you are okay with my voice all the time coming in your ears, you can eat me. But in all these cases, the cat would have should be open. So how will that happen? When I tell the cat, if you eat me, I'll sleep every time and I'll make a loud yawning noise and you get very irritated, so don't eat me. True, that also is a good idea. ನಮಸ್ಕಾರ ವಿಕ್ರಮ್ ಶ್ರೀಧರ್. ನೀವು ಈ ಪೊಯಿಟ್ರಿ ಫೆಸ್ಟಿವಲ್ ಅಲ್ಲಿ ಮಕ್ಕಳ ವಿಭಾಗ, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಭಾಗ, ಅಷ್ಟೇ ಚಾಲೆಂಜಿಂಗ್ ಕೂಡ, ಅದನ್ನು ನಿಭಾಯಿಸ್ತಾ ಇದ್ದೀರಾ. ಏನೇನು ಸೆಷನ್ಸ್ ಇಟ್ಕೊಂಡಿದ್ದೀರಾ, ಆಮೇಲೆ ಹೇಗೆ ನಡೀತಾ ಇದೆ? ನಮಸ್ಕಾರ. ಈ ಚಿಕ್ಕ ಮಕ್ಕಳಿಗೆ ಬೇರೆ ಬೇರೆ ಸೆಷನ್ ಇದೆ. ಆಥರ್ ಸೆಷನ್ ಇದೆ, ಇಲಸ್ಟ್ರೇಷನ್ ಸೆಷನ್ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ, ಡಾನ್ಸ್ ಇದೆ. ಸೊ ಅಂಡ್ ಎವ್ರಿ ಚೈಲ್ಡ್ ಹ್ಯಾಸ್ ಅನ್ ಆರ್ಟಿಸ್ಟ್ ಇನ್ಸೈಡ್ ದೆಮ್ ಆ್ಯಂಡ್ ಫಾರ್ ಈಚ್ ಚೈಲ್ಡ್ ದೇರ್ ಇಸ್ ಸಮಥಿಂಗ್ ದಟ್ ಗಿವ್ಸ್ ದಮ್ ಜಾಯ್. ಸೊ ಅದಕ್ಕೆ ಈ ಸೆಷನ್ ಇದೆ, ಚಿಲ್ಡ್ರನ್ ಸೆಷನ್ ಇದೆ. ದೊಡ್ಡ ಫೆಸ್ಟಿವಲ್ ಇದೆ, ಪೊಯಿಟ್ರಿ ಫೆಸ್ಟಿವಲ್. ಪೊಯಿಟ್ರಿ ಫೆಸ್ಟಿವಲಲ್ಲಿ ಇದು ಚಿಕ್ಕ ಮಕ್ಕಳಿಗೂ ಇದು ದೊಡ್ಡ ಫೆಸ್ಟಿವಲ್ ಇದೆ. ಏನಂದರೆ ಲಾಟ್ ಆಫ್ ದಮ್ ಆರ್ ಓನ್ಲಿ ಕಮಿಂಗ್ ಫಾರ್ ದ ಚಿಲ್ಡ್ರನ್ಸ್ ಫೆಸ್ಟ್ ಬಿಕಾಸ್ ದೇ ವಾಂಟ್ ಕಿಡ್ಸ್ ಟು ಎಕ್ಸ್ಪೀರಿಯನ್ಸ್ ಲಿಟ್ರೇಚರ್, ಆರ್ಟ್ ಅಂತ ದೊಡ್ಡ ಇದೆ ಅಲ್ವಾ ನಮ್ಮ ನಾಡಲ್ಲಿ. ಆರ್ಟ್ ಒಂದಿಲ್ಲ. ಸೊ ದೇರ್ ಇಸ್ ಎವ್ರಿಥಿಂಗ್ ಫಾರ್ ಚಿಲ್ಡ್ರನ್, ಫ್ರಮ್ ಇವನ್ ಸಿಂಗಿಂಗ್ ಟು ಡಾನ್ಸಿಂಗ್ ಟು ರೈಟಿಂಗ್. ಸೊ ಬೇರೆ ಇದೆ. ಅದಕ್ಕೆ ಈ ಫೆಸ್ಟಿವಲ್ ಇದೆ, ಚಿಲ್ಡ್ರನ್ಸ್ ಫೆಸ್ಟಿವಲ್. ಏನಂದರೆ ನಮ್ಮದು ಸ್ಕೂಲ್ಸಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಒಂದು ಹೆಸರು ಇದೆ, ಬಟ್ ಅದೇ ನಮ್ಮದು ಹಾರ್ಟಲ್ಲಿ ಖುಷಿ ಇದೆ. So and this entire thing, there is something for each child to bring the joy outside and inside and say that what you're doing is beautiful. ಏನಂದ್ರೆ ಒಬ್ರೊಬ್ರು ಚಿಕ್ಕ ಮಕ್ಕಳಿಗೆ ಒಬ್ರೊಬ್ರು ಆರ್ಟಿಸ್ಟ್ ಇದೆ. This is a Yanni song. It's a very simple song and it reminds you of a very simple concept reminds us that oil is a product that used to come to us with a lot of effort. Today you go to a supermarket, you'll pick up liters and cans of oil.
Before, they had to be a ghana, I don't know what they call it in other languages, but there had to be a mill in your village which had to crush this oil out of an oil seed. Ratri alla, all night they will have cows or people do this, and then you'll have maybe that much of oil that will have to last you a month. ದೇವಾ ದೇವರಿಗೆಣ್ಣಿ ದೇವರ ಮಾರಿಗೆಣ್ಣಿ ಮನಿ ಲಕ್ಷ್ಮಿಗೆ ಮೊದಲೆಣ್ಣಿ ಹರ ಹರ ನಮ ಶಿವಗನೇ ಎಣ್ಣಿ ಹಾದಿ ಬಸವಗ ಎಣ್ಣಿ ಬೀದಿ ಬಸವಗ ಎಣ್ಣಿ ಕಲ್ಯಾಣ ಬಸವನಿಗೆ ಮೊದಲೆಣ್ಣಿ ಹರ ಹರ ನಮ ಶಿವಗನೇ ಎಣ್ಣಿ ದೇವ ದೇವರಿಗೆಣ್ಣಿ ದೇವರ ಮಾರಿಗೆಣ್ಣಿ ಮನಿ ಲಕ್ಷ್ಮಿಗೆ ಮೊದಲೆಣ್ಣಿ ಮನಿ ಲಕ್ಷ್ಮಿಗೆ ಮೊದಲೆಣ್ಣಿ ಹರ ಹರ ನಮ ಶಿವಗನೇ ಎಣ್ಣಿ. ನಮಸ್ಕಾರ ಫಲ್ಗುನ್ ಅವರೇ, ನೀವು ಈ ಪೊಯಿಟ್ರಿ ಫೆಸ್ಟಿವಲ್ ಜೊತೆ ಪ್ರಾರಂಭದಿಂದ ಜೊತೆಗೂಡಿದ್ದೀರಾ. ಈ ಒಟ್ಟು ಈ ವರ್ಷದ 7 ವರ್ಷದ ಪೊಯಿಟ್ರಿ ಫೆಸ್ಟಿವಲ್ ಹೇಗೆ ನಡೀತು ಅಂತ ಅನ್ನಿಸ್ತು? 2016ರಿಂದ ನಾವು ಪೊಯಿಟ್ರಿ ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದ್ದೀವಿ. ಆವಾಗ ಪೊಯಿಟ್ರಿ ಎಲ್ಲ ಕವಿತೆಗಳಿಗೆ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಫಸ್ಟು. ಸೊ ಈ ಪೊಯಿಟ್ರಿ ಫೆಸ್ಟಿವಲಿಂದ ಆ ಪ್ಲ್ಯಾಟ್ಫಾರ್ಮ್ ಕೊಡೋಣ ಅಂತ ಎಲ್ಲರಿಗೂ. ಆಮೇಲೆ ಈ ಪ್ಲ್ಯಾಟ್ಫಾರ್ಮಿಂದ ಬೇರೆ ಆಸ್ಪೈರಿಂಗ್ ಪೊಯಿಟ್ಸ್ಗಳಿಗೆ ಬಂದು ಇಲ್ಲಿ ಬೇರೆ ಪೊಯಿಟ್ಸ್ನ ಮೀಟ್ ಮಾಡ್ಬೋದು, ಆ ಪೊಯಿಟ್ರಿ ಪಬ್ಲಿಷ್ ಮಾಡೋದಾದ್ರೆ ಹೇಗೆ ಮಾಡ್ಬೋದು, ಪೊಯಿಟ್ರಿ ಎಂಜಾಯ್ ಮಾಡ್ಬೋದು, ಪೊಯಿಟ್ರಿ ಬಗ್ಗೆ ಮಾತಾಡ್ಬೋದು ಬೇರೆಯವ್ರ ಜೊತೆ. ಸೊ ಇದು ಒಂದು ಮುಖ್ಯ ಪೊಯಿಟ್ರಿ ಫೆಸ್ಟಿವಲಿಂದ ನಾವು ಮೆಸೇಜ್ ಕಳಿಸ್ಬೇಕು ಎಲ್ಲರಿಗೂ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಕಷ್ಟ ಆಗಿತ್ತು ಫಸ್ಟು, ಬಟ್ ಈಗ ಸ್ಲೋಲಿ ಬೆಂಗಳೂರು ಜನರಿಂದ ಪೊಯಿಟ್ರಿ ಫೆಸ್ಟಿವಲ್ ಪ್ರತಿ ವರ್ಷ ತುಂಬ ಸಕ್ಸಸ್ಫುಲ್ ಆಗ್ತಾ ಇದೆ. ತುಂಬ ಕಷ್ಟಪಟ್ಟಿದ್ವಿ, ಬಟ್ ತುಂಬ ಜನ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬಂದು ನಮ್ಮ ಹತ್ರ ಮತ್ತೆ ಮಾಡಿ ಮುಂದಿನ ವರ್ಷ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಪ್ರತಿ ವರ್ಷ ನಮಗೆ ಫ್ಯಾನ್ಸ್ ಸಿಗ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ ಪ್ರತಿ ವರ್ಷ ನಾವು ವಿ ಆರ್ ಮೀಟಿಂಗ್ ಮೋರ್ ಆ್ಯಂಡ್ ಮೋರ್ ಫ್ಯಾನ್ಸ್ ಆಟ್ ದ ಪೊಯಿಟ್ರಿ ಫೆಸ್ಟಿವಲ್. ಎಲ್ಲ ರೇಂಜ್ ಪೊಯಿಟ್ಸ್ ಬರ್ತಾರೆ ಬೆಂಗಳೂರಿಗೆ. ಇದರಿಂದ ಒಂಥರ ನಮ್ಮದು ಹೆಸರು ಆ ಅಕಾಡೆಮಿಕ್ ಪೊಯಿಟ್ರಿ ಫೆಸ್ಟಿವಲ್ ಜೊತೆ ಅಸೋಸಿಯೇಟ್ ಆಗಿದೆ, ವಿಚ್ ವಿ ಆರ್ ವೆರಿ ಹ್ಯಾಪಿ ವಿತ್. ನಮಸ್ಕಾರ ಐಶ್ವರ್ಯ, ನೀವು ಈ ಪೊಯಿಟ್ರಿ ಫೆಸ್ಟಿವಲ್ಗೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀರಿ. ನೀವು ಬೇರೆ ಬೇರೆ ಪೊಯಿಟ್ಸ್ನ ಮೀಟ್ ಮಾಡಿದ್ದು, ಇಷ್ಟು ಪೊಯಿಟ್ರಿ ಫೆಸ್ಟಿವಲ್ ಅಟೆಂಡ್ ಮಾಡಿದ್ದೀರಾ, ಅದ್ರದ್ದೆಲ್ಲ ಸ್ವಲ್ಪ ಹೇಳಲಿಕ್ಕಾಗ್ತದಾ? ಸೊ ನಾನು 2018ದಿಂದ ವಾಲಂಟಿಯರ್ ಮಾಡ್ತಿದ್ದೀನಿ. ನನಗೆ ಮುಂಚೆ ಪೊಯಿಟ್ರಿ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ, ಅಷ್ಟು ಪ್ಯಾಷನು ಇರಲಿಲ್ಲ. ಬಟ್ ಅಟೆಂಡ್ ಮಾಡೋ ಈ ಒಂದು ಚಾನ್ಸಿಂದ ಎಷ್ಟೊಂದು ಪೊಯಿಟ್ಸನ್ನು ಮೀಟ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಅವ್ರ ಬುಕ್ಸ್ ತೊಗೊಂಡಿದ್ದೀನಿ. ಇವಾಗ ಪೊಯಿಟ್ರಿ ಒಂದು ನನ್ಗೆ ಹೊಸ ಪ್ಯಾಷನ್ ಥರ ಆಗೋಗಿದೆ. ಸೊ ಆಲ್ ಆಫ್ ದಿಸ್ ಇದು ಹೆಂಗೆ ಪಾಸಿಬಲ್ ಅಂದರೆ, ಇವರು ಪೊಯಿಟ್ರಿ ಫೆಸ್ಟಿವಲ್ ನಡೆಸೋದ್ರಿಂದ, ನಮಗೆ ಆಪರ್ಚುನಿಟಿ ಕೊಡೋದ್ರಿಂದ ಎಷ್ಟೊಂದು ಸೆಲೆಬ್ರಿಟೀಸ್ ಆಗಲಿ, ಪೊಯಿಟ್ಸ್ ಆಗಲಿ, ಡಿರೆಕ್ಟರ್ಸ್, ಆ್ಯಕ್ಟರ್ಸ್, ಸಿಂಗರ್ಸ್ಗೆಲ್ಲ ನಮಗೆ ಮೀಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಖುಷಿನೂ ಆಗುತ್ತೆ. ನಮ್ಮ ರೆಗ್ಯುಲರ್ ಕಾರ್ಪೊರೇಟ್ ಕೆಲಸ ಬಿಟ್ಟು ಏನೋ ಒಂದು ಚೇಂಜ್, ಹೊಸದು ಟ್ರೈ ಮಾಡೋ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಇಲ್ಲಿ ನಮಗೆ. First of all, big welcome here to the Poetry Festival. I mean, it's interesting that one guest is welcoming another guest. yeah. Yeah. Okay, thank you. Okay. So I want to start with this book on you that I've just read last week, Jadunama. I had to just read it, but I was so absorbed and so taken up by the details about you that I even just reviewed it for Tehelka magazine. So just two things have really touched me about incidents from your life. One is your first love, which very few, I think, of us ever even got to know. You kept it all tight. And then that passage on your mother's passing away when you were a very young child. You were just 8. I don't know, I read that many, many times. And so let me start with asking you to just describe your first love, because according to me, first love is actually most one of the lasting one, at least in the psyche. Well, thank you very much. I'm in a way flattered and surprised too that why it touched you so much, because last night when we were at dinner, you had
mentioned this first love. What was that? I was 15 years old, and there was a girl who was 14 years old, and I wrote my first love letter. I don't even remember what I had written. I hope it Helped was by a friend of yours. No. I wrote it. Even today, I have a very bad handwriting, so I wrote it and asked my friend to write it in his handwriting, which was much better. Billu, the Yeah, friend's name. Bilu. Okay. Yeah. Well, his full name was Farhan Mujib, and he was the dearest friend I ever had in my life. And I named my son after him. Oh, okay. Yeah. Anyway, so, I mean, now it was a very childish story, so it is not that till today when I'm alone, suddenly tears come to my eyes and I miss her. Nothing of that sort. Actually, people give a lot of importance to first love. What is important is the last love, because then you are going to live with it forever. First love is just dress rehearsal. जावेद जी नमस्कार। आपने इतने अनगिनत शायरी सॉन्ग्स लिखे हैं, लेकिन एक जो गाना है संदेशे आते हैं जी, वो जो गाना जब आप लिख रहे थे, एक शब्द में या फिर एक सेंटेंस में आप बताएंगे कि वो क्या इमोशंस दैट यू आर गोइंग थ्रू व्हाइल यू आर राइटिंग दैट सॉन्ग राइट फ्रॉम द बिगिनिंग टू द एंड? थैंक यू सर। देखिए, वो तो क्या होता है, दो तरह की राइटिंग होती है हम लोगों के लिए, पीपल लाइक मी। एक तो हमारी जो क्रिएटिव राइटिंग है, लिटरेरी राइटिंग, जो दैट आई राइट व्हेन आई फील स्ट्रांगली कि ये मेरा दिल चाह रहा है, ये एक बात नई है, ये नहीं कही गई है तो कहो। वो जो कुछ 10 बार कहा गया उसे कहने का कोई मतलब नहीं है, तो मैं तब तक लिखता ही नहीं हूँ। दैट इज़ वाई माई स्पीड इन माई लिटरेरी राइटिंग इज़ वेरी स्लो. On the other hand, this is commercial writing. I mean, one pays me for writing it. It's a different ball game. You have a deadline. The producer has booked the recording theatre. You have the date of a busy playback singer. That day, that singer is available, and so on. So, first of all, I don't look down upon commercial work. You can make a very good calendar and make a very bad painting. You can make a very good film song and a third-grade ghazal. So it is not the genre which describe or which can decide the level of the writing. Commercial writing can be as good as any other form of writing, and any other form of writing can be as bad as commercial writing. तो वो जॉन डिसाइड नहीं करता स्टैंडर्ड का। शैलेंद्र, साहिर, उनके कितने गीत हैं मैं आपको ऐसे सुनाऊं बिना गाए, और आप कहेंगे वाओ व्हाट पोएट्री।